ಜಿಲ್ಲಾ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಯ ವತಿಯಿಂದ ಅಥಣಿ ಜಿಲ್ಲೆಗಾಗಿ ಹೋರಾಟ ಹಾಗೂ ಅಥಣಿ ಬಂದ್. ಅಥಣಿ ಜಿಲ್ಲೆಗಾಗಿ ಆಗ್ರಹಿಸಿ ಅಥಣಿ ಬಂದ್ ಮಾಡಿ ಅಥಣಿ ಜಿಲ್ಲೆಯಾಗಬೇಕೆಂದು ಅಥಣಿ ಜಿಲ್ಲಾ ಹೋರಾಟ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಮತ್ತು ರಾಜಕಾರಣಿಗಳು, ರೈತ ಪರ ಮುಖಂಡರು, ದಲಿತ ಪರ ಮುಖಂಡರು, ಕರ್ನಾಟಕ ರಕ್ಷಣಾ ವೇದಿಕೆ, ಅಥಣಿ ವಕೀಲರು ಭಾಗವಹಿಸಿ ಅಥಣಿ ಜಿಲ್ಲೆಗೆ ಬೆಂಬಲ ಸೂಚಿಸಿ ಹೋರಾಟದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಮಾತನಾಡಿದ ರೈತ ಮುಖಂಡ ಶಿವಾನಂದ್ ಕೂತ ಮಾತನಾಡಿ, ನಮ್ಮ ಅಥಣಿ ವಿಸ್ತಾರದಲ್ಲಿ 2070 ಚದರ ಮೀಟರ್ ವಿಸ್ತೀರ್ಣ ಹೊಂದಿದ್ದು, ಇಲ್ಲಿ ಕೃಷಿ ಮುಖ್ಯ ವ್ಯವಸಾಯದ ಆದಾಯದ ಮೂಲ ಆಗಿದೆ. ಇದರಿಂದ ಎಷ್ಟೋ ರೈತರಿಗೆ ಅನುಕೂಲ ಆಗಲಿದೆ. ಇಲ್ಲಿಂದ ಬೆಳಗಾವಿಗೆ ಹೋಗಬೇಕಾದರೆ 150 ಕಿಲೋಮೀಟರ್ ಹೋಗಿ 150 ಬರಬೇಕಾಗುತ್ತದೆ. ಇದರಿಂದ ಅಥಣಿ ತಾಲೂಕಿನ ಜನತೆಗೆ ತುಂಬಾ ತೊಂದರೆಯಾಗುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆ ಮುಖಂಡರು ಹಾಗೂ ಅಥಣಿಯ ಜನಗಳು ಭಾಗವಹಿಸಿ ಅಥಣಿ ಜಿಲ್ಲೆಗೆ ಎಲ್ಲರೂ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಭರ್ತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಅಥಣಿ. ಯಾಕಂತಂದ್ರೆ ಬೆಳಗಾವಿ ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಇಲ್ಲಿ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ ಅಂತಕ್ಕಂಥ ಎಂಇಎಸ್ ಮತ್ತು ಶಿವಸೇನಾ ಮುಖಂಡರು ಮೇಲಿಂದ ಮೇಲೆ ಒಂದು ಪುಂದಾಟಿಕೆಯನ್ನ ಮಾಡ್ತಾ ಇಲ್ಲಿ ಒಂದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕನ್ನಡಿಗರು ಮತ್ತು ಮರಾಠಿಗರು ಗಡಿ ಭಾಗದ ಅನೇಕ ಹಳ್ಳಿಗಳಲ್ಲಿ ಸೌಹಾರ್ದಯುತವಾಗಿ ಸಾಮರಸ್ಯದಿಂದ ಇದ್ದಾಗ ಕೆಲವು ಮುಖಂಡರು ಇದನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲಿಕ್ಕೆ ಮೇಲಿಂದ ಮೇಲೆ ಇಂಥ ಒಂದು ಗಡಿ ವಿಚಾರವನ್ನು ಕೆಣಕ್ತಾ ಇದ್ದಾರೆ. ಇದನ್ನ ಮೊಟಕ ಹಾಕಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ರಾಜ್ಯ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಈಗಾಗಲೇ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಆ ಒಂದು ಮುಖಂಡಿಗೆ ತಕ್ಕ ಪಾಠವನ್ನ ಕಲಿಸುವ ಮೂಲಕ ಬೆಳಗಾವಿ ನಗರಸಭೆ ಆಗಿರಬಹುದು, ವಿವಿಧ ಒಂದು ಸಂಘ ಸಂಸ್ಥೆಗಳಲ್ಲಿ ಅವರಿಗೆ ಸ್ಥಾನಮಾನ ಸಿಗದೇ ಇರುವಂತಹ ನಿಟ್ಟಿನೊಳಗೆ ಹೋರಾಟವನ್ನ ಮಾಡಿ ಅವರನ್ನ ಪ್ರಾಬಲ್ಯವನ್ನ ಕಡಿಮೆ ಮಾಡಿದ್ದೇವೆ. ಇನ್ನು ಈಗ ಇದೇನೈತೆ ಹೋರಾಟ ಇವತ್ತು ಗಟ್ಟ ಕೈ ಬಿಡ್ತಾ ಇಲ್ಲ. ದಯಮಾಡಿ ಈ ಹೋರಾಟ ಈಗ ನಮ್ಮ ಅಥಣಿ ಜಿಲ್ಲಾ ನಿರಂತರ ಹೋರಾಟ ಐತಿ. ಇಲ್ಲಿ ಬಂದಂತವ್ರು ತನು ಮನ ಧನ ಎಲ್ಲಾದ್ರಿಂದ ಸಹಕಾರ ಮಾಡಬೇಕು. ದಯಮಾಡಿ ಕಳಕಳಿಯಿಂದ ಕೇಳ್ಕೊತ ನಾನು 2 ಮಾತು ಮುಗಿಸ್ಕೊತೇನೆ. ಜೈ ಕರ್ನಾಟಕ. ನಿರಂತರ ಜವಾಬ್ದಾರಿ ಏನು ಅಂತ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ನಿಮಗೆ 5 ವರ್ಷ ಅಧಿಕಾರವನ್ನು ಕೊಟ್ಟಿದ್ದೀವಿ. ಒಳ್ಳೆಯ ಆಡಳಿತವನ್ನು ಕೊಡಬೇಕು. ಈ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸಬೇಕಂತ ಹೇಳಿ ನಿಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದೀವಿ. ಇದಕ್ಕೆಲ್ಲ ತಪ್ಪಿದೆಯಾದರೆ ಬರುವ 2028ನೇ ಚುನಾವಣೆಯನ್ನ ರೈತ ಸಂಘ ಹಾಗೂ ಎಲ್ಲ ಹೋರಾಟಗಾರರ ನೇತೃತ್ವದಲ್ಲಿ ಮುಂದುವರಿತಕ್ಕಂಥ ತೀರ್ಮಾನವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.